25 ವರ್ಷ ನಿಸ್ವಾರ್ಥ ಸೇವೆ ಮಾಡಿದಂತ ಅವರಿಗೆ ಇವತ್ತು ನಾವೆಲ್ಲ ಅಭಿಮಾನಿಗಳು ಅವರ ಇಂಥ ಒಂದು ಸಂಘವನ್ನು ಕಟ್ಟಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನೀವೇ ಮಾಡಿದ್ದೀರಿ. ನೀವೆಲ್ಲ ಇನ್ನೂ ಮುಂದುವರಿಬೇಕು. ಎಲ್ಲ ಸಮಾಜಕ್ಕೆ ಒಂದು ಮೂಲಕ ನಾವು ಸ್ವಾಗತಿಸಿಕೊಳ್ತೇವೆ. ಇದೀಗ ನಮ್ಮೆಲ್ಲರ ನಾಡದೊರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಜನಪ್ರಿಯ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಡೊಳ್ಳು ಬಾರಿಸುವುದರ ಮೂಲಕ ಕುರುಬ ಸಮುದಾಯದ ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕ ಧವನ್ ರಾಕೇಶ್ ಅವರು ಕೂಡ ಡೊಳ್ಳು ಬಾರಿಸುವ ಮೂಲಕ ಈ ಕಾರ್ಯಕ್ರಮದಲ್ಲಿ ತಮ್ಮ ಇರುವಿಕೆಯನ್ನು ತೋರಿಸಿದ್ದಾರೆ. ಮಾನ್ಯ ಶ್ರೀ ಎಸ್.ಕೆ. ಪಾಟೀಲ್ ಸಾಹೇಬರು ಕೂಡ ಡೊಳ್ಳು ಬಾರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಈ ಒಂದು ಸಮಾಜದ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸಬೇಕು ಅನ್ನುವಂಥ ಕನಸು ಮತ್ತು ಆಸೆಯನ್ನ ನಾವು ಇಟ್ಕೊಳ್ತಾ ಏನು ಮಾಡಿಲ್ಲ ಈ ಸಮಾಜಕ್ಕೆ ಅಂತ ಕೇಳೋದು ಕೂಡ ನಾವಿದ್ದೀವಿ. ಅವ್ರು ಏನ್ ಮಾಡಿದ್ದಾರೆ ಅಂತ ಜನರಿಗೆಲ್ಲರಿಗೂ ಒಂದು ಉದ್ಘಾಟನೆಯನ್ನ ಈ ಕಾರ್ಯಕ್ರಮದ ಒಂದು ಸವಿನೆನಪಿಗೆ ಭಾಗವಹಿಸಿದವರು ಕೂಡ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು. ನಾವು ಮತ್ತೊಂದು ಕಾರಣದಿಂದಾಗಿ ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಅಂತ ನಮಗೆ ಬಂದಿರೋ ಮಾಹಿತಿ. ಪೆಂಡಿಂಗ್ ಅಲ್ಲಿ ಇಟ್ಟಿರೋ ತಿರಸ್ಕಾರ ಮಾಡೋರು ಅವರೇ ಹೇಳ್ಬೇಕು. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅದನ್ನ ಪೂರೈಸಿಕೊಡ್ತಾ ಇರೋದು ಮಾತ್ರ ಹೇಳಿಕೆ ಬಹಳ ಸಂತೋಷ ಇದೆ. ಅದಕ್ಕೆ ಅಭಿಮಾನ ಪಟ್ಟರೆ ಈಗಾಗಲೇ ಕೂರ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವರ್ಷ ನಿಸ್ವಾರ್ಥ ಸೇವೆ ಮಾಡಿದಂತ ಅವರಿಗೆ ಇವತ್ತು ನಾವೆಲ್ಲ ಅಭಿಮಾನಿಗಳು ಅವರ ಇಂಥ ಒಂದು ಸಂಘವನ್ನು ಕಟ್ಟಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನೀವೇ ಮಾಡಿದ್ದೀರಿ. ನೀವೆಲ್ಲ ಇನ್ನೂ ಮುಂದುವರಿಬೇಕು. ಎಲ್ಲ ಸಮಾಜಕ್ಕೆ ಒಂದು ಮೂಲಕ ನಾವು ಸ್ವಾಗತಿಸಿಕೊಳ್ತೇವೆ. ಇದೀಗ ನಮ್ಮೆಲ್ಲರ ನಾಡದೊರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಜನಪ್ರಿಯ ನಾಯಕರು ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ಡೊಳ್ಳು ಬಾರಿಸುವುದರ ಮೂಲಕ ಕುರುಬ ಸಮುದಾಯದ ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕ ಧವನ್ ರಾಕೇಶ್ ಅವರು ಕೂಡ ಡೊಳ್ಳು ಬಾರಿಸುವ ಮೂಲಕ ಈ ಕಾರ್ಯಕ್ರಮದಲ್ಲಿ ತಮ್ಮ ಇರುವಿಕೆಯನ್ನು ತೋರಿಸಿದ್ದಾರೆ. ಮಾನ್ಯ ಶ್ರೀ ಎಸ್.ಕೆ. ಪಾಟೀಲ್ ಸಾಹೇಬರು ಕೂಡ ಡೊಳ್ಳು ಬಾರಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಈ ಒಂದು ಸಮಾಜದ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸಬೇಕು ಅನ್ನುವಂಥ ಕನಸು ಮತ್ತು ಆಸೆಯನ್ನ ನಾವು ಇಟ್ಕೊಳ್ತಾ ಏನು ಮಾಡಿಲ್ಲ ಈ ಸಮಾಜಕ್ಕೆ ಅಂತ ಕೇಳೋದು ಕೂಡ ನಾವಿದ್ದೀವಿ. ಅವ್ರು ಏನ್ ಮಾಡಿದ್ದಾರೆ ಅಂತ ಜನರಿಗೆಲ್ಲರಿಗೂ ಒಂದು ಉದ್ಘಾಟನೆಯನ್ನ ಈ ಕಾರ್ಯಕ್ರಮದ ಒಂದು ಸವಿನೆನಪಿಗೆ ಭಾಗವಹಿಸಿದವರು ಕೂಡ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು. ನಾವು ಮತ್ತೊಂದು ಕಾರಣದಿಂದಾಗಿ ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಅಂತ ನಮಗೆ ಬಂದಿರೋ ಮಾಹಿತಿ. ಪೆಂಡಿಂಗ್ ಅಲ್ಲಿ ಇಟ್ಟಿರೋ ತಿರಸ್ಕಾರ ಮಾಡೋರು ಅವರೇ ಹೇಳ್ಬೇಕು. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅದನ್ನ ಪೂರೈಸಿಕೊಡ್ತಾ ಇರೋದು ಮಾತ್ರ ಹೇಳಿಕೆ ಬಹಳ ಸಂತೋಷ ಇದೆ. ಅದಕ್ಕೆ ಅಭಿಮಾನ ಪಟ್ಟರೆ ಈಗಾಗಲೇ ಕೂರ್ತಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.